ಮಾರ್ನಿಂಗ್ ಎವ್ರಿವನ್. ಗೊತ್ತು ನಾಳೆ ನಿಮಗೆ ಒ ಎಸ್ ಎಕ್ಸಾಮ್ ಅಂತ. ಸೊ ಪಾಸ್ ಆಗಲೇಬೇಕು, ನಾನು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋರಿಗೆ ಮಾತ್ರ ಈ ವಿಡಿಯೋ, ನಾಟ್ ಟಾಪರ್ಸ್, ಓನ್ಲಿ ಪಾಸಿಂಗ್ ಪ್ಯಾಕೇಜ್. ಮಾಡ್ಯೂಲ್ 1 ನಾಳೆ ಎಕ್ಸಾಮ್ ಇವತ್ತು ನೈಟ್ ಓದ್ಬೋದು ಅಂದರೆ ಇಷ್ಟು ಓದಿದ್ರೆ ಪಾಸ್ ಆಗ್ತೀರಾ ನೀವು. ನಾನಿಲ್ಲಿ ಬರೀ ಥಿಯರಿ ಕ್ವಶನ್ಸ್ ಹೇಳ್ತಿದ್ದೀನಿ. ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋದೆ. ಮಾಡ್ಯೂಲ್ 1 ಡಿಫೈನ್ ವಿತ್ ಸೊಲ್ಯೂಷನ್ಸ್ ನಾನು ಕೊಡ್ತಿದ್ದೀನಿ. ಡಿಫೈನ್ ಆಪ್ರೇಟಿಂಗ್ ಸಿಸ್ಟಮ್, ಎಕ್ಸ್ಪ್ಲೈನ್ ಡ್ಯುಯಲ್ ಮೋಡ್ ಆಫ್ ಒ ಎಸ್ ವಿತ್ ಅ ನೀಟ್ ಡಯಾಗ್ರಾಮ್. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ನೆಕ್ಸ್ಟ್ ಡ್ಯುಯಲ್ ಮೋಡ್ ಅಂದರೆ ಏನು, ಡ್ಯುಯಲ್ ಮೋಡಲ್ಲಿ 2 ಟೈಪ್ಸ್, ಯೂಸರ್ ಮೋಡ್, ಕರ್ನಲ್ ಮೋಡ್ ಡಯಾಗ್ರಾಮ್. ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಫಾಲೋಯಿಂಗ್ ಟರ್ಮ್ಸ್, ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೊಸೆಸರ್ ಆ್ಯಂಡ್ ಕ್ಲಸ್ಟರ್ ಸಿಸ್ಟಮ್. ಇದು ಆನ್ಸರ್. ಇದೆ ನೋಡಿ, ಈಸಿಯಾಗಿ ನಿಮಗೆ ಆನ್ಸರ್ ಹುಡ್ಕೋಕ್ಕೂ ಟೈಮ್ ಇರಲ್ಲ ಅಂತ ಗೊತ್ತು ನಾಳೆ ಓದ್ಕೊಳ್ಳೋದಕ್ಕೆ. ಸೊ ಇದನ್ನು ನೀವು ರೆಫರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದು ಮಲ್ಟಿ ಪ್ರೊಸೆಸರ್. ನೆಕ್ಸ್ಟ್ ಕ್ವಶನ್ ಇಸ್, ನಾನಿಲ್ಲಿ ತೋರಿಸ್ತಿರೋದೆಲ್ಲ ಓದಿ ಬಂದೇ ಬರುತ್ತೆ ಪಕ್ಕ. ಮಾಡ್ಯೂಲ್ನಲ್ಲಿ ನೀವು 20ಗೆ 20 ತೆಗಿಬೋದು. ಡಿಫೈನ್ ಸಿಸ್ಟಮ್ ಕಾಲ್, ಲಿಸ್ಟ್ ಆಫ್ ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್, ಅರ್ದು ಡೆಫಿನೇಷನ್ ಆ್ಯಂಡ್ ಟೈಪ್ಸ್ ವಿತ್ ಆನ್ಸರ್. ನಾನು ಶಾರ್ಟಾಗಿ ಬರೆದಿದ್ದೀನಿ, ಬೇಕಾದ್ರೆ ನೀವು ಇದನ್ನೇ ಎಲಾಬ್ರೇಟ್ ಮಾಡಿ. ಗೊತ್ತಲ್ಲ ಲಾಸ್ಟ್ ಬೆಂಚರ್ಸ್, ಒಂದು ಲೈನ್ ನಮ್ಗೆ ವರ್ಡ್ ಓದಿದ್ರೆ ಫುಲ್ ಎಲಾಬ್ರೇಟ್ ಮಾಡಿ ಹೆಂಗೆ ಬರಿತೀವಿ ಅಂತ. ಇದು ಇಂಪಾರ್ಟೆಂಟ್ ಮೇನ್ ಬರೆದಿದ್ದೀನಿ. ಅದಕ್ಕೆ ನೀವು ಬೇಕಾದ್ರೆ ಎಲಾಬ್ರೇಟ್ ಮಾಡ್ಕೊಂಡು ಏನಾದರೂ ಬರ್ಕೋಬೋದು. ಇಷ್ಟು ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ವಿತ್ ಅ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ವರ್ಚುವಲ್ ಮಷಿನ್. ಒಂದೊಂದು ಮಾಡಲ್ ನಾನು 5 ಕ್ವಶನ್ಸ್ ಅಷ್ಟೇ ಕೊಟ್ಟಿರೋದು. ಇಷ್ಟು ಓದಿದ್ರೆ ಸಾಕು ನೀವು ಪಾಸ್ ಆಗೋಕ್ಕೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು ಕೂಡ. ವರ್ಚುವಲ್ ಮಷಿನ್ ಡಯಾಗ್ರಾಮ್ ಆ್ಯಂಡ್ ಡೆಫಿನೇಷನ್, ಕಾನ್ಸೆಪ್ಟ್ ಆಫ್ ವರ್ಚುವಲ್ ಮಷಿನ್, ಇದನ್ನು ಇಗ್ನೋರ್ ಮಾಡಿ. ಈ ಡಯಾಗ್ರಾಮ್ ಅಡ್ವಾಂಟೇಜಸ್. ನೆಕ್ಸ್ಟ್ ಕ್ವಶನ್, ವಿತ್ ಅ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ VMware. ಈ ಡಯಾಗ್ರಾಮ್ ರಾಂಗ್ ಹಾಕಿದ್ದೀನಿ, ನಾನು ಅದ್ರ ತೋರಿಸ್ತೀನಿ. ನೋಟ್ಸ್ ರೆಫರ್, ಕೀ ಪಾಯಿಂಟ್. ಅದ್ರ ಡಯಾಗ್ರಾಮ್ ಇದು VMware. ಇದು ಮಾಡ್ಯೂಲ್ 1 ಇಷ್ಟು ಓದಿದ್ರೆ ಸಾಕು ನೀವು ಮಾಡ್ಯೂಲ್ 1ಅಲ್ಲಿ ಸ್ಕೋರ್ ಮಾಡೋಕ್ಕೂ ಅಷ್ಟೇ, ಪಾಸ್ ಆಗೋದಕ್ಕೂ ಅಷ್ಟೇ. ನೆಕ್ಸ್ಟ್ ಮಾಡ್ಯೂಲ್ 2 ಫಸ್ಟ್ ಕ್ವಶನ್ನು, ವಾಟ್ ಈಸ್ ಪ್ರೋಸೆಸ್, ಎಕ್ಸ್ಪ್ಲೇನ್ ಪ್ರೋಸೆಸ್ ಸ್ಟೇಟ್ ಡಯಾಗ್ರಾಮ್ ಆ್ಯಂಡ್ ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ ವಿತ್ ಅ ನೀಟ್ ಡಯಾಗ್ರಾಮ್, ಡೆಫಿನೇಷನ್ ಪ್ರೋಸೆಸ್ದು. ನೆಕ್ಸ್ಟು ಇದೆಲ್ಲ ಸ್ಟೇಟ್ಸು, ಅದ್ರ ಬಗ್ಗೆ ಡೆಫಿನೇಷನ್ನು. ಇದೇನು ಓದಬೇಡಿ, ಇದು ಬರೆದ್ಬಿಟ್ಟು ಇದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ. ನೆಕ್ಸ್ಟ್ ಇದ್ರದ್ದು ಡಯಾಗ್ರಾಮ್ ಬಂದುಬಿಟ್ಟು ಇದು ಈಸಿ, ಬಟ್ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಈ ಥರ ಇದೆ. 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಇದನ್ನು ರೆಫರ್ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಈ ಡಯಾಗ್ರಾಮ್ ಬರೆದ್ರೆ ಸಾಕು, ಇಲ್ಲಿರೋ ಡೆಫಿನೇಷನ್ಸ್ನ ನೀವೇ ಎಕ್ಸ್ಪ್ಲೇನ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ ಡಯಾಗ್ರಾಮ್. ಇದು ಚಿಕ್ಕದಾಗಿ ಬರೆದಿದ್ದೀನಿ. ಪ್ರೋಸೆಸ್ ಇಸ್ ಡಾಟಾ, ಪ್ರೋಸೆಸ್ ಬಗ್ಗೆ, ಮತ್ತು ಇಂಪಾರ್ಟೆನ್ಸ್ ಆಫ್ PCB. ನೆಕ್ಸ್ಟು ಏನೇನು ಕಂಟೆಂಟ್ಸ್ ಮಾಡುತ್ತೆ ಇಷ್ಟು ಚಿಕ್ಕದಾಗಿ ಬರೆದಿದ್ದೀನಿ. ನೀವು ಇಷ್ಟನ್ನೇ ಕೀ ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಬರೆಯೋದಕ್ಕೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟು ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಸೆಸ್ ವಿತ್ ಅ ಸ್ಟೇಟ್ ಟ್ರಾನ್ಸಿಷನ್ ಡಯಾಗ್ರಾಮ್. ಸೇಮ್ ಇಲ್ಲಿ ಅದು ಇದ್ದರೆ ಇದು ಈಸಿ, ಸೇಮ್ ಅದನ್ನೇ ಆ ಸ್ಟೇಟ್, ಸ್ವಲ್ಪ ಡೆಫಿನೇಷನ್ಸ್ ಅಷ್ಟೇ, ಸೇಮ್ ಅದೇ ಡಯಾಗ್ರಾಮ್. ನೆಕ್ಸ್ಟ್ ಥರ್ಡ್, ವಾಟ್ ಈಸ್ ಇಂಟರ್ ಪ್ರೋಸೆಸ್ ಕಮ್ಯುನಿಕೇಷನ್, IPC, ಎಕ್ಸ್ಪ್ಲೇನ್ ಡೈರೆಕ್ಟ್ ಇಂಡೈರೆಕ್ಟ್ ಕಮ್ಯುನಿಕೇಷನ್ ವಿತ್ ರೆಸ್ಪೆಕ್ಟ್ ಟು ಮೆಸೇಜ್ ಪಾಸಿಂಗ್. ಅಂದರೆ ಏನು, ಅದ್ರ ಬಗ್ಗೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಬೇಕಾದರೆ ಬೇರೆ ಯಾವುದು ಕ್ವಶನ್ ಓದಬೇಡಿ, ಈ ಕ್ವಶನ್ಸ್ ಮಾತ್ರ ಓದ್ಕೊಂಡು. ಈ ಕ್ವಶನ್ಸ್ ಜೊತೆಗೆ ಪ್ರಾಬ್ಲಮ್ಸೇ 30 ಮಾರ್ಕ್ಸ್, 30+ ಮಾರ್ಕ್ಸ್ ನಿಮಗೆ ಮಾಡುತ್ತೆ. ಇದೆಲ್ಲ ಒಂದು 30 ಮಾರ್ಕ್ಸ್ ಬಂದು 60-70 ಸ್ಕೋರ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ಸ್ ಈಸ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅದು 30ಇಂದ 40 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಬರುತ್ತೆ. ಇದು ನೀವು ಇಷ್ಟೆಲ್ಲ ಓದಿದ್ರೆ 70-80 ಮಾರ್ಕ್ಸ್ವರೆಗೂ ಸ್ಕೋರ್ ಮಾಡ್ಬೋದು. ಡೈರೆಕ್ಟ್ ಕಮ್ಯುನಿಕೇಷನ್, ಇಂಡೈರೆಕ್ಟ್. ನೆಕ್ಸ್ಟ್ ಇದ್ರದ್ದು ಆನ್ಸರ್ಸ್ ಬರ್ತಿಲ್ಲ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಟಾಪರ್ಸ್ ಇರ್ತಾರಲ್ಲ, ಎಲ್ಲ ಓದಬೇಕು ಅವ್ರು. ಇದನ್ನು ಓದಿ, ಇದರಲ್ಲಿ ಓದಿ ಸ್ವಲ್ಪ ChatGPTಲಿ ಹಾಗೆ ಹಾಕಿ ನೋಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಮಾಡ್ಯೂಲ್, ವಾಟ್ ಈಸ್ ಡೆಡ್ಲಾಕ್. ಇದು ಬಂದೇ ಬರುತ್ತೆ, ಇಂಟರ್ನಲ್ಸ್ಗೆಲ್ಲ ಬರೆದಿರ್ತೀರ ಕೂಡ. ಆನ್ಸರ್ಸ್, ಡಯಾಗ್ರಾಮ್ ಯಾವುದಾದ್ರೂ ಎರಡರಲ್ಲಿ ಒಂದು ಬರೀಬೋದು, ನಿಮ್ಗೆ ಕನ್ವಿನಿಯೆಂಟ್ ಆಗಿರೋದು ಬರ್ಕೊಳ್ಳಿ. ನೆಕ್ಸ್ಟು
ಇದು ಪೀಟರ್ಸ್ ಇದು ಕೊಟ್ಟಿರ್ತಾರೆ, ಬಟ್ ಆರಲ್ ಕೊಟ್ಟಿರ್ತಾರೆ. ಪಾಸಿಂಗ್ ಎಲ್ಲ ಬಿಟ್ಟು ನಾನು ಆನ್ಸರ್ ಬರೆಯೋದು ಹೋದರೂ ಪಾಸ್ ಆಗ್ಬೋದು. ಬಟ್ ಸ್ಕೋರಿಂಗ್ ಅಂದರೆ ಇದನ್ನು ಓದಿ ಅದಕ್ಕೆ ಆನ್ಸರ್ ಬರ್ದಿಲ್ಲ ನಾನು. ಇದು ಪಕ್ಕಾ ಇದು ಡೆಡ್ ಲಾಕ್ ಬರುತ್ತೆ. ಅದ್ರ ಜೊತೆಗೆ ಕ್ರಿಟಿಕಲ್ ಸೆಕ್ಷನ್ ಕೂಡ ಕೇಳ್ತಾರೆ. 2 ಕ್ವಶನ್ ಕೇಳ್ತಾರೆ. ಆ್ಯಕ್ಚುಲಿ 20 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಒಂದು ಕೇಳ್ತಾರೆ. ಇದೆಲ್ಲ ಸೆಮಾಫೋರಸ್ ಇದು ಅಷ್ಟಿದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ. ಟಾಪರ್ಸ್ ಓದ್ತಾರೆ ಇದನ್ನೆಲ್ಲ. ನೀವು ಬೇಕಾದ್ರೆ ಸ್ಕೋರ್ ಮಾಡಬೇಕಂದ್ರೆ ಓದಿ. ನೆಕ್ಸ್ಟ್ ಮಾಡ್ಯೂಲ್ 4ಅಲ್ಲಿ ವಾಟ್ ಈಸ್ ಪೇಜ್ ಫಾಲ್ಟ್ ಇದು ಬರುತ್ತೆ. ಅದ್ರ ಡೆಫಿನೇಷನ್ನು, ಇದು ಸ್ಟೆಪ್ಸ್ ಇಷ್ಟೆಲ್ಲ ಏನು ಬೇಡ, ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಲ್ಲಿ ಬರ್ದಿದ್ದೀನಿ. ಇದನ್ನು ಓದ್ಕೊಂಡು ನೀವೇ ಎಲಬರೇಟ್ ಮಾಡ್ಕೊಳ್ಳಿ. ಇಲ್ಲ ಇದನ್ನು ಓದ್ತೀನಿ ಅಂದರೆ ಇದು ಇದನ್ನೇ ನಾನು ಸ್ವಲ್ಪ ಇಲ್ಲಿ ಶಾರ್ಟಾಗಿ ಬರ್ದಿದ್ದೀನಿ ಅಷ್ಟೇ. ಇದು ಅಥವಾ ಇದು ಅವ್ರು ಇವೆರಡು ಬಿಟ್ಟು ಇದು ಕೂಡ ಆಗುತ್ತೆ. ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಕೆಪಾಸಿಟಿ ಇದ್ದರೆ ಇಲ್ಲ ಅಷ್ಟೋದ್ರೂ ಸಾಕು. ಇದು ಡಯಾಗ್ರಾಮ್. ನೆಕ್ಸ್ಟು ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಬರ್ದಿಲ್ಲ. ಓಕೆ, ವಾಟ್ ಈಸ್ TLB, ಎಕ್ಸ್ಪ್ಲೇನ್ TLB, ನೀಟ್ ಡಯಾಗ್ರಾಮ್. ಆಮೇಲೆ ವಾಟ್ ಈಸ್ ಪೇಜಿಂಗ್ ಕ್ವಶನ್ಸ್. ಇದು 5th ಮಾಡಲಲ್ಲೂ ಕ್ವಶನ್ಸ್ ಮಾತ್ರ ಬರ್ದಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್. ಇದಕ್ಕೆ ಹಂಗೆ ChatGPT ನೋಡ್ಕೊಳ್ಳಿ. ಇದನ್ನು ನೋಟ್ಸಿದ್ರೆ ನೋಟ್ಸ್ ರೆಫರ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್. ಇಷ್ಟೋದ್ರೆ ಪಕ್ಕಾ ಪಾಸ್ ಆಗ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಇನ್ನೂ ಈ ಥರ ವೀಡಿಯೋಗಳು ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.